ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಏನ್ ಬ್ರಂಗ ಹೇಳಲ್ಲ ನೋಡ್ ಗುರು, ಟಿಶ್ಯೂ ಕೊಟ್ಟಿಲ್ಲ, ಟಿಶ್ಯೂ ಕೊಡೋದು ಇಲ್ಲ ಅಂತೆ. ಏನೇನು ಸಿಗುತ್ತೆ ಎಲ್ಲ ಕಂಟೆಂಟ್ ಇವತ್ತು. ಅದಕ್ಕಿಂತ ಬೆಸ್ಟ್ ಕಾರ್ ಇನ್ನೊಂದೈತೆ, ಅದು ಪಕ್ಕದಲ್ಲೇ ಐತೆ, ಅದಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಂತ. ವಿಂಟೇಜ್ ಕಾರ್ ನಿಮಗೋಸ್ಕರ ಇಲ್ಲಿಂದ ತೆಗಿತೀವಿ. ಇದು ಡಾಮಿನೋಸಲ್ಲಿ ಲಂಚ್ ಫೀಸ್ಟ್ ಆಫರ್ ನಡೀತಾ ಇದೆ, ಲಂಚ್ ಫೀಸ್ಟ್ ಮೆನು ಅಂತ. ನಮ್ಮ ಫ್ಲಾಗ್ ಎಲ್ಲೆಲ್ಲೂ ಜೈ ಕನ್ನಡ. ಯಾವ್ದಾದ್ರು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ನೋಡ್ತಾ ಇದ್ದೀವಿ. ಯಾವ್ದು ಸಿಕ್ಕಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಓನ್ಲಿ ಫಾರ್ ಅಲ್ಟ್ರಾ ಇಫ್ ಯು ನೋ IYK ಎಲ್ಲ ನಾನ್ ವೆಜ್ ತಗೊಂಡಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KB. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸರ್ ಮನೆ ಅಂತೆ. ಎಲ್ಲ ಆಲ್ರೆಡಿ ಸೆಕ್ಯೂರಿಟಿ ನೋಡಿ. ಸರಿ, ಸೊ ಇವಾಗ ನೋಡೋಣ ಯಾವುದು ಇದೆ ಅನ್ಸುತ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇದು ರಾಜ್ಕುಮಾರ್ ಅವ್ರ ಮನೆ. ಏನು ಮನೆಗಳು ಇದೆ ಕ್ರೇಜಿ. ಸೊ ಇಲ್ಲೆಲ್ಲ ಬಂದೇ ಇಲ್ಲ, ಮನೆಗಳೆಲ್ಲ ನೆಕ್ಸ್ಟ್ ಲೆವೆಲ್ ಆಗೈತೆ. ಯಾವಾಗ ಬಂದೇ ಇಲ್ಲ ಈ ಕಡೆ. ಇವಾಗ ನೋಡ್ರೆ ಫುಲ್ ಎಲ್ಲ ಮನೆಗಳು ನೆಕ್ಸ್ಟ್ ಲೆವೆಲ್ ಆಗೈತೆ. ಫುಲ್ ಯಾವಾಗ ನಾವೆಲ್ಲ ಹೇಳಲ್ಲ ಅಷ್ಟೇ. ಫಾರ್ಚುನರ್, ಅದು ಫಾರ್ಚುನರು. ಏನೇನು ಸಿಗುತ್ತೆ ಎಲ್ಲ ಕಂಟೆಂಟ್ ಇವತ್ತು. ಗೈಸ್ ಅಂದವೆ ಹೋಗ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಇಷ್ಟು ಜನ ಅಂದ್ಬಿಟ್ಟು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ತಿನ್ಕೊಂಡು ಆಮೇಲೆ ಏದಾದರೂ ಸಂಗೀತ ಕಾಣುತ್ತೆ ಬಿಡು ಸಂಗೀತ ಟೈಮ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಷ್ಟು ಜನದಲ್ಲಿ ಸ್ವಿಮ್ ಮಾಡೋಕ್ಕೂ ಆಗೋಲ್ಲ ಆ್ಯಂಡ್ ನಮ್ಗೆ ಇಷ್ಟನೂ ಆಗೋಲ್ಲ. ಅದಕ್ಕೆ ಯಾವುದಾದ್ರು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ನೋಡ್ತಾ ಇದ್ದೀವಿ. ಯಾವುದು ಸಿಕ್ಕಿಲ್ಲ ಅಂದರೆ ತಿನ್ಕೊಂಡು ನೋಡ್ಕೊಂಡು ಹೋಗೋಣ ಅಷ್ಟೇ. ಹಚ್ಕೋ. ಏನಾಯಿತು? 69 ಹಾಕ್ಸೋಣ ನೋಡೋಣ ಒಳಗೆ ಅಲೋ ಇದೆಯಾ ಅಂತ. ಕ್ಲೋಸಾ? ಇಲ್ಲೇ ಬಿಡ್ತಾಯಿದ್ರು. ಓಕೆ ಗೈಸ್, ಇಲ್ಲಿ ಓಪನ್ ಇರುತ್ತಂತೆ, ಬಟ್ ನಾನು ಯಾವತ್ತೂ ಬಂದಿಲ್ಲ. ಇಲ್ಲಿ ಕ್ಲೋಸ್ ಆಗ್ಬಿಟ್ಟೈತೆ. ಇಲ್ಲಿಂದನೇ ವಿಡಿಯೋ ತೆಗಿತೀನಿ ನಿಮಗೋಸ್ಕರ, ಇಲ್ಲಿಂದನೇ ತೆಗಿತೀನಿ. ಯಾವತ್ತೂ ಬಂದಿಲ್ಲ ನಾನು. ಬಟ್ ಆವಾಗ ನಾವು ಗಣೇಶ ಬಿಡ್ಬೇಕಾದ್ರೆ ಎಲ್ಲರೂ ಬರ್ತಾಯಿದ್ರು, ಬಟ್ ನಾವೆಲ್ಲ ಬರ್ತಾಯಿರಲಿಲ್ಲ ಆಯ್ತಾ ಆ ಥರ ಎಲ್ಲ. ಅದಕ್ಕೆ ಇಲ್ಲಿಂದ ನೋಡೋಣ. ಇವಾಗ ಆಲ್ಮೋಸ್ಟ್ ನೋಡಿರ್ತೀರ, ಇನ್ನೊಂದು ಸರಿ ನೋಡ್ಬಿಡಿ. ನಮ್ಮ ಫ್ಲಾಗ್ ಎಲ್ಲೆಲ್ಲೂ ಜೈ ಕನ್ನಡ. ಬೋಟಿಂಗ್ ಆಯ್ತಾ? ಕ್ಲೋಸ್ ಆಗ್ಬಿಟ್ಟೈತಿ. ತೋರ್ಸೋಣ ಅಂತ ಬಂದು, ಬಟ್ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗ್ಬಿಟ್ಟೈತಿ. ಹಾಂ, ಸೊ ನೋ ಆಪ್ಷನ್ಸ್. ಏನಿದು? ಸ್ಯಾಂಕಿ ಟ್ಯಾಂಕ್ ಟೈಮಿಂಗ್ಸ್ ಮಂಡೇ 6 AM to 10 AM, ಈವ್ನಿಂಗ್ 4 o'clock ಓಪನ್ನು. 4 o'clock ಎಲ್ಲ ಇರ್ತೀವಿ ನಾವು. ಗೈಸ್ ನಾವು ಊಟ
ಅಂತ ಎಲ್ಲ ಕಡೆ ತಿರುಗಾಡ್ತಾ ಇದೀವಿ, ಬಟ್ ಊಟ ಎಲ್ಲೂ ಸಿಗ್ತಾ ಇಲ್ಲ. ಇವತ್ತು ಸಂಡೇ ಬೇರೆ, ಅದಕ್ಕೆ ನಾನು ಬಿಡ್ತಾ ಇದ್ದೀವಿ. ಎಲ್ಲ ಕಡೆ ಬೇರೆ ವೆಜ್ ಸಿಗ್ತೈತೆ. ಓಕೆ ಗೈಸ್, ಎಲ್ಲ ತಿನ್ನೋಣ ಅಂತ ಹೋದ್ವಿ. ಆ್ಯಂಡ್ ನಮಗೆ ನೆನಪಾಗಿದ್ದು ಡಾಮಿನೋಸಲ್ಲಿ ಲಂಚ್ ಫೀಸ್ಟ್ ಆಫರ್ ನಡೀತಾ ಇದೆ, ಲಂಚ್ ಫೀಸ್ಟ್ ಮೆನು ಅಂತ. ಸೊ ಅದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇವಾಗ ಡಾಮಿನೋಸ್ಗೆ. ಹೆಂಗಿರುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ. ಇಷ್ಟ ಆದರೆ ಬರೀ ರೀಲ್ಸಲ್ಲಿ ನೋಡ್ತಾ ಇದ್ವಿ ಆಫರ್ ಇದೆ ಅಂತ, ಬಟ್ ಇವಾಗ ತಿನ್ನೋ ಟೈಮ್ ಬಂದಿದೆ. ಹೋಗಿ ತಿನ್ನೋಣ, ಬನ್ನಿ, ಲೆಟ್ಸ್ ಗೋ. ನಮ್ಮ ಮೆನು ಬಂದೈತೆ, ತಿನ್ನೋಣ ಇವಾಗ. ಎಲ್ಲ ನಾನ್ ವೆಜ್ ತೊಗೊಂಡಿದ್ದೀವಿ. ಅವ್ನಿಗೆಲ್ಲ ಒಂದೊಂದು ಪೀಸ್ ನಾನ್ ವೆಜ್ ಕೊಡಿ, ಅವ್ನಿಗೆಲ್ಲರಿಗೂ ಒಂದೊಂದು ಪೀಸ್ ವೆಜ್ ಕೊಡ್ತಾನೆ. ನಾನು ಅಲ್ಲಿ ಗೋಕರ್ಣಿಂಗಲ್ಲಿ ಮಾಡೋಣ ಅಂದ್ಬಿಟ್ಟು ಸ್ನ್ಯಾಪ್ ಮಾಡ್ತೇವೆ ಗೈಸ್. ತಿನ್ಕೊಂಡು ಇವಾಗ ಆಚೆ ಬಂದ್ವಿ. ಆಚೆ ಬಂದಮೇಲೆ ನಾವು ನೋಡ್ತಾ ಇರೋದು ಒಂದು ಕಾರ್, ಯಾವುದು ಅಂತ ನೋಡಿ, ಪೋರ್ಷೆ. ಅದಕ್ಕಿಂತ ಬೆಸ್ಟ್ ಕಾರ್ ಇನ್ನೊಂದು ಐತೆ, ಅದು ಪಕ್ಕದಲ್ಲೇ ಐತೆ. ಅದಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಂತ. ವಿಂಟೇಜ್ ಕಾರ್ ಇಲ್ಲಿದೆ ನೋಡಿ, ಅಂಬಾಸಡರ್. ಏನೋ ಗೊತ್ತಿಲ್ಲ, ಆಯ್ತಾ ಬಾಯ್ಸ್ಗೆಲ್ಲ ಕಾರ್ ಅಂದರೆ ವ್ಯೂ ಹುಚ್ಚು ಅನ್ಕೊಡ್ರಿ. ಯಾವುದೇ ಕಾರ್ಸ್ ನೋಡಿದ್ರು ಸಕ್ಕದಾಗೈತೆ ಅಂತಾರೆ. ಬಟ್ ಇವಾಗಿರೋ ಪೋರ್ಷೆಗಿಂತ ಈ ಅಂಬಾಸಡರ್ಗಿರೋ ಅಷ್ಟು ಕ್ರೇಜು ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗೂ ಅಷ್ಟು ಕ್ರೇಜ್ ಐತೆ ಅದಕ್ಕೆ. ಸೊ ಊಟ ತಿಂದಿದ್ದಾಯಿತು, ಪಿಜ್ಜಾ ತಿಂದಿದ್ದಾಯಿತು. ಇವಾಗ ಹೋಗೋಣ, ಎಲ್ಲ ರೆಡಿಯಾಗಿದ್ದಾರೆ ಬಾಯ್ಸು. ಹೋಗೋಣ ಇವಾಗ, ಬನ್ನಿ ಗೈಸ್. ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗ್ಬೇಕಾದ್ರೆ ಇನ್ನೊಂದು ಇಲ್ಲಿ ಫೇಮಸ್ ಈಟ್ ರಾಜ ಅಂತ ಜ್ಯೂಸ್ ಶಾಪ್ ಐತೆ. ಸೊ ಅದನ್ನು ಟ್ರೈ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಎಲ್ಲ ಇನ್ಸ್ಟಾದಲ್ಲಿ ಏನೇನು ನೋಡ್ತೀವಿ ಅದೆಲ್ಲ ಇಲ್ಲಿ ಲೈವಾಗಿ ಟ್ರೈ ಮಾಡಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈಟ್ ರಾಜ ನಾವು ಸ್ಪೆಲ್ಲಿಂಗ್ ನೋಡಿಲ್ಲ ಅಂದ್ರೆ ಇಲ್ಲೇನಾ ಈ ದೇವಸ್ಥಾನ ಹತ್ರನಾ? ಇಲ್ಲೇ ಫ್ರೈಡೆ ಇಲ್ಲಿಗೆ ಬರೋದು ನಾವು. ದೇವಸ್ಥಾನಕ್ಕೆ ಹೋಗೋದೆಲ್ಲ ಅಭ್ಯಾಸ ಐತಿ. ಅದೇ ಫುಲ್ ಫ್ರೂಟ್ನೇ ತಿನ್ಬೇಕು ಗೈಸ್. ಈ ಸ್ಪೆಷಾಲಿಟಿ ಏನಂದರೆ ತೋರಿಸ್ತೀನಿ. ಒಂದು ಫ್ರೂಟ್ ಒಳಗೆ ಜ್ಯೂಸ್ ಹಾಕ್ಕೊಡ್ತಾರೆ, ಅದು ಫ್ರೂಟ್ ಜೊತೆನೇ ನಾವು ತಿನ್ಬೇಕಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ನೋಡಿ ಎಷ್ಟು ಜನ ಇದ್ದಾರೆ, ಫುಲ್ ವೈರಲ್ ಆಗಿತ್ತು. ಇವಾಗ ನಾವು ಟ್ರೈ ಮಾಡೋಣ ಗೈಸ್. ಇನ್ನೊಂದು ಕಂಟೆಂಟ್ ಸಿಕ್ತು ನಮಗೆ. ನೋಡಿ ಗುರು, ಟಿಶ್ಯೂ ಕೊಟ್ಟಿಲ್ಲ, ಟಿಶ್ಯೂ ಕೊಡೋದು ಇಲ್ಲ ಅಂತೆ. ಯಾಕಂದರೆ ವಿ ಆರ್ ನಾಟ್ just a juice bar, we are a waste engineering center. No paper cup, no plastic cup, no tissue, no cola, no pet water bottle, No juice also. crazy uncle. ಟಿಶ್ಯೂ ಪೇಪರ್ ಉಳಿಸ್ತು. ವೇಸ್ಟ್ ಇಂಜಿನಿಯರಿಂಗ್ ಸೆಂಟರ್ ವೇಸ್ಟ್ ಅಂದ್ರೆ ಆ ವೇಸ್ಟ್. ಇಲ್ಲಿ ನೋಡ್ರು, ಪಾರ್ಸಲ್ ಬೇಕಾ ಬೇಸಿ ಈ ಸಲ ಕಪ್ ನಿಮ್ಮದೇ. ಕಸ ರಹಿತ ಜ್ಯೂಸ್ ಅಂಗಡಿಯೇ ನಮ್ಮ ಕನಸು. ನೋಡ್ ಗುರು, ನೋ ಅಂದ್ರೆ ನೋ. ಟಿಶ್ಯೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬಟ್ಟೆ ಕೊಡಿ ಬರೀ ಇಂಥದೆಯಾ? ಬಟ್ಟೆ ಕೊಡೋಣ. ಪಾಯಿಂಟ್ ಟು ಬಿ ನೋಟೆಡ್. ಬಟ್ ನೋಡಿ ಹೆಂಗೆ ಹಾಕೋಣ. ಕೀಚನ್ ಕೊಟ್ಟಿದೆ, ಕತ್ಕೊಂಡಿದೆ. ನೈಟು ಇಂಟಾರ್ಕ ಅಂತ ಗೈಸ್ ಬಂತು ನಮ್ಮ ಗೋವಾ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನೋಡಿ ಇದ್ರಲ್ಲೇ ಜ್ಯೂಸ್ ಎಷ್ಟು ತಿಕ್ಕಾಗಿದೆ ಅಲ್ವಾ? ಪ್ಯೂರ್ ಕುಡ್ದು ನೋಡ್ರು, ಸಕ್ಕದಾಗೈತೆ. ಚೆನ್ನಾಗಿದೆ. ಟ್ರೈ ಮಾಡುವ. ನೋ ಪ್ಲಾಸ್ಟಿಕ್ ಕಪ್. ಜ್ಯೂಸ್ ಕೊಡ. ಗಟ್ಟಿನೂ ಐತೆ, ಜ್ಯೂಸ್ ಹೆಂಗಾಯ್ತು? ಏನು ತಿನ್ನ ಬೀದು ಫ್ರೂಟ್ ಅಭಿ ಅದು ನಾನು ತಿಂತಾ ಇದ್ದೀನಿ. ಕುಡಿ ಹೆಂಗಾಯ್ತು ನೋಡು. ಯಾವ ಕಡೆ ಕುಡಿಯೋದು ಇದು? ಆಕ್ಚುಲಿ ಕಣ್ ನೋಡು, ಅಲ್ಲೋಡು ಪಿಂಕ್ ಆಗ್ತಾನೆ ಎಲ್ಲ ಸೈಡಿಂದ.
ಗೈಸ್ ಇದು ಇವಾಗ ಫಿಲ್ಲಿಂಗ್ ಎಲ್ಲ ಆಯಿತು. ಸೊ ಇವಾಗ ಇದನ್ನ ಕಟ್ ಮಾಡಿಕೊಂಡು ಈ ಫ್ರೂಟ್ನ ತಿನ್ನೋದು. ಅದೇನ ತಿಂತ ಇದೆಯಾ? ಹೆಂಗ್ ಕಟ್ ಮಾಡೋದು ಇದು? ಹಂಗೆ ನೋಡಿ ಚೆನ್ನಾಗಿದೆ, ನೈಸ್ ಥಾಟ್ ಇರೋದು. ಅದು ಹೆಂಗೆ ಥಾಟ್ ಗೊತ್ತಿಲ್ಲ, ಯಾವುದೋ ಫೋಟೋ ಇದೆ ಅವರ ಮಾಡಿರಬೇಕು. ನೈಸ್ ಥಾಟ್ ಅಂದ್ಕೊಳ್ಳಿ. ಟಿಶ್ಯೂ ಪೇಪರ್ ವೇಸ್ಟ್ ಮಾಡ್ದಂಗೆ ಚೆನ್ನಾಗಿದೆ. ಜ್ಯೂಸು ಚೆನ್ನಾಗಿದೆ, ಜೊತೆಗೆ ಫ್ರೂಟು ಚೆನ್ನಾಗೈತೆ. ವರ್ತ್ ಎಲ್ಲಾದ್ರೂ ವರ್ತ್ ಇವತ್ತು ಚೆನ್ನಾಗೈತೆ. ಟ್ರೈ ಮಾಡಿ, ಮಲ್ಲೇಶ್ವರಮಲ್ಲಿ ಬಂದು ಟ್ರೈ ಮಾಡಿ. ಟೆಂಪಲ್ ಪಕ್ಕನೇ ಐತಿ. ಈಟ್ ರಾಜ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ. ಫೈನಲಿ ಇಟ್ ವಾಸ್ ಅ ಗ್ರೇಟ್ ಸಂಡೇ ಅಂದ್ಕೊಳ್ಳಿ. ಇನ್ನೇನಿಲ್ಲ, ಮನೆಗೆ ಹೋಗಿ ವಾಕ್ ಎಂಡ್ ಮಾಡೋದಷ್ಟೇ. ಆ್ಯಂಡ್ ಇಟ್ ವಾಸ್ ಹೆಂಗಿದೆ ಇವತ್ತಿನ ಡೇ? ಹೆಂಗಿದೆ ಇವತ್ತು ಡೇ ಸಂಡೇ? ಜಿಂಗಲ ಕಾಲಕ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಹೆಂಗಿದೆ? ಡೆಡ್ಫುಲ್ ವಂಡರ್ಫುಲ್. ಅವೇ ಸಖತ್ತಾಗಿತ್ತು ಸಂಡೇ ಮಾತ್ರ. ತುಂಬ ದಿನ ಆದಮೇಲೆ ಈ ಥರ ಸ್ಪೆಂಡ್ ಮಾಡಿರೋದು. ಇವತ್ತು ಎಲ್ಲೆಲ್ಲಿ ಹೋಗಿದ್ದು ಎಲ್ಲ ಬರುತ್ತೆ, ಕ್ರೇಜಿ ಆಗಿತ್ತು. ಸೊ ಇವಾಗ ಮನೆಗೆ ಹೋಗಿ ಲಾಗಿನ್ ಮಾಡೋದು ಅಷ್ಟೇ. ಬಾಯ್. ಓಕೆ ಗೈಸ್, ಫೈನಲಿ ನಾವು ಡೆಡ್ಪುಲ್ ಮನೆ ಹತ್ರ ಬಂದು, ಡೆಡ್ಪುಲ್ ಶ್ರೀ, ನಾವು ಪಬ್ಜಿ ಹೆಸರಲ್ಲೆಲ್ಲ ಡೆಡ್ಪುಲ್ ಅಂತ ಸೇವ್ ಆಗಿತ್ತು, ಅದಕ್ಕೆ ಡೆಡ್ಪುಲ್ ಅಂತ ಕರೆದ ಅಭ್ಯಾಸ. ಆ್ಯಂಡ್ ಶ್ರೀಮನೆ ಹತ್ರ ಬಂದಿದ್ದೀವಿ. ಶ್ರೀಮನೆ ಹತ್ರ ಇವಾಗ ಫೋಟೋಸ್ ಎಲ್ಲ ಕಳಿಸ್ಕೊಂಡು ನಮ್ಮ ಅಮೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ ಎಲ್ಲ ಶೇರ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ವಿ. ಆ್ಯಂಡ್ ಡೆಡ್ಪುಲ್ ನಾವು ಏನದು, ನಾನು ಹೇರ್ ಸ್ಟೈಲ್ ಕಟ್ಟನ್ನು ಇದೆ ಫಸ್ಟ್ ಟೈಮ್ ಅನ್ಸುತ್ತಲ್ಲ ನಾನು ಸಿಗ್ತಾ ಇರೋದು. ಫಸ್ಟ್ ಟೈಮ್ ಹಂಗೈತೆ. ಹತ್ರ ಬಂದಿದ್ದು ಯಾವಾಗ ಅಂದ್ರೆ ಇಷ್ಟೇ ಉದ್ದ ಹುಡುಗ ಇದ್ದ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇದು ಇಷ್ಟ ಬೇಕಾದ್ರೆ ಬಂದಿದ್ದು. ಸಖತ್ ಶ್ರೀಧರ್ ಹೆಂಗಂದ್ರೆ ನಮ್ಮ ಜೊತೆ ಎಲ್ಲೂ ಬರೋದೇ ಇಲ್ಲ, ಫುಲ್ ಯಾವಾಗ ವರ್ಕ್ ಅಂತ ಇರ್ತಾನೆ. ಫುಲ್ ಹಾರ್ಡ್ ವರ್ಕಿಂಗ್ ಗಾಯ್. ಅದಕ್ಕೆ ನಮ್ಮ ಜೊತೆ ಬರಲ್ಲ, ನಾವು ಯಾವಾಗ ಸುತ್ತಾಡ್ತಾನೆ ಇರ್ತೀವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇದೆಲ್ಲ ಕಟ್ ಆಗುತ್ತೆ. ಓಕೆ, ಇವಾಗೆಲ್ಲ ಶೇರ್ ಮಾಡ್ಕೊಂಡಾಯ್ತು, ಮನೆಗೆ ಹೋಗೋಣ. ಎಲ್ಲ ಅಷ್ಟೇ. ನಾವು ಒಬ್ಬ ಮಿಸ್ ಆಗ್ಬಿಟ್ಟ ನಮ್ಮ ಗ್ರೂಪಲ್ಲಿ. ಅವ್ನೇನೋ ಇವೆಂಟ್ ಇತ್ತು ಅಂತ ಹೋಗ್ಬಿಟ್ಟ. ಅವ್ನಿಗೊಂದ್ಸರಿ ಎಲ್ಲ ಬೀಪ್ ಹಾಕೊಳ್ರಿ. ಅವ್ನು ಸರಿ ಇಲ್ಲ, ಅವನು ಜೊತೆ ಸೇರಲ್ಲ ನಾವು. ಅವ್ನಿಗೊಂದ್ಸರಿ ಬೀಪ್ ಹಾಕ್ಬಿಡೋದು ಎಲ್ಲರೂ. ರೀಸೆಂಟ್ ಆಗಿ ವಿಡಿಯೋ ಬಂದಿತ್ತು ಗೊತ್ತಾರಕಿ, ಅವನೇ ಮಾಡಿರೋದು. ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್. ಇಬ್ರು ಕುತ್ಕೋತಾರಲ್ಲ ಅದಕ್ಕೆ ಅವನೇ ಮಾಡಿರೋದು. ಅದಕ್ಕೆ ರಾಕಿ ಬಂದಿಲ್ಲ, ಇವತ್ತು ಕೋರ್ಟ್ ಹೋಗಿರ್ತಾನೆ. ಬಂದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಬಂದೇ ಇಲ್ಲ. ಅವ್ರ ಅಕೌಂಟೇ ಬೆಸ್ಟ್, ರೆಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ. ಅವ್ನೇನ್ ಮಾಡೋಣ ಗೊತ್ತಾ, ನಂದೇ ವಿಡಿಯೋ ಅಂತ ಎಲ್ಲರಿಗೂ ಶೇರ್ ಮಾಡ್ಬಿಟ್ಟವನೇ. ಯಾರು ಗೊತ್ತಾ, ಅವ್ರಿಗೆ ಮಾತ್ರ ಗೊತ್ತಾ, ಎಲ್ಲರಿಗೂ ಗೊತ್ತಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಓನ್ಲಿ ಫಾರ್ ಅಲ್ಟ್ರಾ If you know, you know. ಇಫ್ ಯು ನೋ IYKYK. ಓಕೆ, ಸಿ ಎಲ್ಲರೂ ಬಾಯ್ ಸಿ. ಇವಾಗ ನಾವು ಶ್ರೀಮನೆಯಿಂದ ನಾವೇ ಹೋಗ್ತಾ ಇದೀವಿ ಮನೆಗೆ ಹೋಗಿ ಲಾಗ್ ಎಂಡ್ ಮಾಡೋಣ. ನೋಡಿ ಗೈಸ್, ಅಡಿಕ್ಟ್ ಹೊಡಿ ಶೂಟ್ ಮಾಡು. ಫ್ರೀ ಫೈರಾ? ಪಬ್ಜಿ ಏನ್ ಬ್ರೋ ನೀವು? ಅಭಿ ಏನೋ ಮಾಡ್ತಾನೆ ಇವತ್ತು ರೋಡ್ ನಮ್ಗೆ. ಪಬ್ಜಿ ಆಡ್ಕೊಂಡು ಹೋಯ್ತಾನೆ. ಏನ್ ಹೇಳ ಈ ತರ ಹಿಂಗೆ ಕೊಟ್ರೆ ಯಾರು ಬದುಕ್ತಾರ? ಸುಮ್ನಿರೋ. We are good guys. ಅಭಿ ಡೆಡ್ಪುಲ್ ಇದ್ಬಿಡು. ಓಕೆ ಗೈಸ್, ಶ್ರೀನ ಬಿಟ್ಬಿಟ್ಟು ನಾವು ಹಂಗೆ ಅಭಿನ ಡ್ರಾಪ್ ಮಾಡಕ್ಕೆ ಬಂದ್ವಿ. ಆ್ಯಂಡ್ ಇನ್ನೊಂದು ಹಂಗೆ ಅಭಿ ಆಫೀಸಿಗೆ ಟೈಮ್ ಆಗಿತ್ತು. ಸೊ ಹಂಗೆ ಅಭಿನ ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವ್ನು ಹಂಗೆ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮತ್ತೆ ನಮ್ಮ ಕೀನಾ ಕೋಲ್ಡ್ ಆಯ್ತಾ ಬೇಡ, ಕೋಲ್ಡ್ ನೀರು ಕುಡಿದ್ರೆ ಒಂದು ಸ್ವಲ್ಪ ತಣ್ಣಗಾಗುತ್ತೆ. ಬೇಡ ಕುಡಿಯಲ್ಲ ಅಂದ್ಬಿಡು. ಸೊ ಇವಾಗ ಅಭಿನೂ ಕರ್ಕೊಂಡು ಹಂಗೆ ಅವ್ನ ಅಭಿನ ಆಫೀಸ್ ಹತ್ರ ಬಿಟ್ಬಿಟ್ಟು
ನಾವು ಹಂಗೆ ಹೋಗೋಣ ಮನೆಗೆ. ಅದು ರೆಡಿಯಾಗೇ ಬಂದ್ಬಿಟ್ಟ. ಹೋಗೋಣ, ನಿದ್ದೆ ಹಿಡಿತೈತಿ, ನೈಟಿಂದ ನಿದ್ದೆ ಮಾಡಿಲ್ಲ. ಹೋಗೋಣ. ಓಕೆ ಗೈಸ್, ಫೈನಲಿ ನಾವು ಅಣ್ಣಂಗೆ ಗಾಡಿ ಕೊಟ್ಟು ಎಲ್ಲ ಹೋಗ್ತಾ ಇದ್ದ. ಸೊ ನಾವು ಗಾಡಿ ಕೊಟ್ಟು ಇಲ್ಲಿಂದ ಹೋಗ್ತಾಯಿದ್ದೀವಿ ಮನೆಗೆ. ಆ್ಯಂಡ್ ಇಟ್ ವಾಸ್ ಕ್ರೇಜಿ, ದ ಪರ್ಫೆಕ್ಟ್ ಸಂಡೇ ಅಂದ್ಕೊಳ್ಳಿ. ಇಷ್ಟು ದಿನ ಆದಮೇಲೆ ಯಾವಾಗಲೂ ಆ್ಯಕ್ಚುಲಿ ಲಾಸ್ಟ್ ವೀಕ್ಸ್ ಎಲ್ಲ ನನಗೆ ವೀಕೆಂಡ್ಸ್ ಇರಲಿಲ್ಲ, ವೀಕ್ ಡೇಸಲ್ಲಿ ಆಫ್ ಇತ್ತು. ಸೊ ಇಷ್ಟು ದಿನ ಆದಮೇಲೆ ವೀಕೆಂಡ್ಸಲ್ಲಿ ಆಫ್ ಸಿಕ್ಕಿದ್ದಕ್ಕೆ ಇಟ್ಸ್ ಅ ಪರ್ಫೆಕ್ಟ್ ವೀಕೆಂಡ್ ಅಂದ್ಕೊಳ್ಳಿ. ಸೊ ಹೋಗೋಣ ಬನ್ನಿ, ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡೋಣ. ಓಕೆ ಗಾಯ್ಸ್, ಫೈನಲಿ ನಮ್ಮ ವ್ಲಾಗ್ ಎಂಡ್ ಮಾಡುವ ಸಮಯ. ಹೇಳ್ದಂಗೆ ಇಟ್ಸ್ ಪರ್ಫೆಕ್ಟ್ ವೀಕೆಂಡ್ ಆ್ಯಂಡ್ ಪರ್ಫೆಕ್ಟ್ ಸಂಡೇ. ಎಲ್ಲ ತುಂಬ ದಿನ ಆದಮೇಲೆ ಇವತ್ತು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಇಷ್ಟು ದಿನ, ಆ್ಯಂಡ್ ಏನೇನು ತಿನ್ಬೇಕು ಅಂದ್ಕೊಂಡಿದ್ವಿ ಎಲ್ಲ ತಿಂದು ಎಲ್ಲ ಹೋಗಿ ಬಂದ್ವಿ. ಆ್ಯಂಡ್ ಇದರಿಂದ ತುಂಬ ಜನ ಮಿಸ್ ಆದರು, ಯಾಕೆಂದರೆ ಅವರು ಲಾಸ್ಟಲ್ಲಿ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗೋಯಿತು. ಅದರಿಂದ ಒಂದು ಸ್ವಲ್ಪ ಜನ ಬರೋಕ್ಕಾಗಿಲ್ಲ. ಬಟ್ ಇನ್ನೂ ಪ್ಲ್ಯಾನ್ ಮಾಡಿದ್ದೀವಿ, ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತೀವಿ. ಸಕ್ಕತ್ತಾಗಿತ್ತು. ಫೈನಲಿ ನಮಗೆ ನನ್ನ ಪ್ರಕಾರ ಅದು ವರ್ತು, ಚೆನ್ನಾಗಿತ್ತು. 6 ಲ್ಯಾಬ್ಸು ಆ್ಯಕ್ಚುಲಿ ಒಂದು ಸರಿ ಆಡೋಣ ಅಂತ ಹೋಗಿದ್ದು, ನೋಡ್ರೆ ಅಲ್ಲಿ ಒಂದು ಸರಿ ಆಡ್ಬಿಟ್ಟು ಇನ್ನೊಂದು ಸರಿ ಆಡಬೇಕು ಅನಿಸ್ತು, ಅದಕ್ಕೆ ಇನ್ನೊಂದು ಸರಿ ಆಡಿದ್ವಿ. ಚೆನ್ನಾಗಿತ್ತು. ಇಟ್ ವಾಸ್ ಕ್ರೇಜಿ ಎಕ್ಸ್ಪೀರಿಯೆನ್ಸ್. ಅದು ಓಡಿಸಿದ ಮೇಲಿಂದ ಕಾರ್ ಓಡಿಸ್ಬೇಕು ಅನಿಸ್ತಾಯಿದೆ ಎಲ್ಲರಿಗೂ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅದಾಗಿದ್ದ ತಕ್ಷಣ ಎಲ್ಲ ಮಾತಾಡಿಕೊಂಡು ಫೈನಲಿ ಮನೆಗೆ ಬಂದ್ವಿ. ಇನ್ನೂ ಏನೇನೋ ಪ್ಲ್ಯಾನ್ಸ್ ಮಾಡಿ ಹೋಗೋಣ. ನೆಕ್ಸ್ಟ್ ಇನ್ನೂ ಏನೇನು ಪ್ಲ್ಯಾನ್ಸ್ ಐತೆ ಎಲ್ಲನೂ ತೋರಿಸ್ತೀನಿ, ಏನೇನು ಮಾಡಿದ್ದೀವಿ ಅಂತ, ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸ್ಟೇ ಟ್ಯೂನ್ಡ್. ಆ್ಯಂಡ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಲವ್ ಯು.